ಯೋಗ ಮಾಡ್ತೀರಾ ಅಥವಾ ಜಿಮ್ ಮಾಡ್ತೀರಾ ಅಂತ? ಐ ಪ್ರಿಫರ್ ಯೋಗ. ಹಾಡೋಕ್ಕೆ ತುಂಬ ಉಸಿರು ಬೇಕು, ಆದ ಕಾರಣ ಪ್ರಾಣಾಯಾಮ ತುಂಬ ಇಂಪಾರ್ಟೆಂಟ್. ಚೆನ್ನಾಗಿ ಕಾಣಿಸ್ಬೇಕಂದ್ರೆ ನ್ಯಾಚುರಲ್ ರೆಮಿಡೀಸನ್ನೇ ಯೂಸ್ ಮಾಡಬೇಕು. ಯೋಗ ಮಾಡೋದ್ರಿಂದ ಅಖಿಲ ಪಜ್ಮಣ್ಣವರ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ? ಖಂಡಿತ ಚೇಂಜಸ್ ಆಗಿದೆ. ಅಂದರೆ ಪಾಸಿಟಿವಿಟಿ ಒಂದು, ನಮ್ಮ ಮನಸ್ಸು ತುಂಬ ಹಗುರ ಆಗುತ್ತೆ, ನಾವು ತುಂಬ ಕೂಲ್ ಆಗ್ತೀವಿ. ನಿಮ್ಮ ಫಾಲೋವರ್ಸ್ಗೆ ಅಥವಾ ಅಭಿಮಾನಿಗಳಿಗೆ ಏನಾದರೂ ಹೋಮ್ ರೆಮಿಡೀಸ್ ಟಿಪ್ಸನ್ನು ಹೇಳೋದಾದರೆ? ಹೋಮ್ ರೆಮಿಡೀಸ್ ಅಲ್ಲ, ಎಲ್ಲನೂ ನಮ್ಮಲ್ಲೇ ಇದೆ, ಎಲ್ಲ ನಮ್ಮ ಎದುರುಗಡೆನೇ ಇದೆ, ಅದನ್ನೇ ಎಲ್ಲ ಯೂಸ್ ಮಾಡ್ಕೊಳ್ಳಿ. ಇವಾಗ ಲೈಕ್ ಈಗ ಶೀತ ಅದು ಇದೆಲ್ಲ ಬಂದರೆ ನಮ್ಮ ಮನೆಯಲ್ಲೇ ಇರುತ್ತೆ. ಸಾಂಬ್ರಾಣಿ ಸೊಪ್ಪು, ತುಳಸಿ ಅಥವಾ ಅಮೃತ ಬಳ್ಳಿ ಇದೆಲ್ಲ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಅರಿಶಿನ ಇರುತ್ತೆ, ಚಂದನ ಇರುತ್ತೆ, ಗಂಧ ಇರುತ್ತೆ. ಗಂಧ ಅಂತೂ ಯೂಶ್ವಲಿ ದೇವರ ಮನೇಲಿ ಇದ್ದೇ ಇರುತ್ತೆ, ಗಂಧ ಎಲ್ಲ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತು ಅರಿಶಿನೂ ಇರುತ್ತೆ, ಮುಖಕ್ಕೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ನಾನು ಯೂಶ್ವಲಿ ಅದನ್ನೇ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಆರ್ಟಿಫಿಷಿಯಲ್ ಅಂದಿದ ತಕ್ಷಣ ಅದು ಆರ್ಟಿಫಿಷಿಯಲೇ, ನ್ಯಾಚುರಲ್ ಆಗಿ ನಾವು ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ನ್ಯಾಚುರಲ್ ರೆಮಿಡೀಸನ್ನೇ ಯೂಸ್ ಮಾಡಬೇಕು. ಆರ್ಟಿಫಿಷಿಯಲ್ ಆಗಂದರೆ ಅದು ಆರ್ಟಿಫಿಷಿಯಲ್ ಆಗೋಗ್ಬಿಡುತ್ತೆ. ಸೊ ನ್ಯಾಚುರಲ್ ಆಗಿದ್ದನ್ನು ನ್ಯಾಚುರಲ್ ಆಗಿರಲಿಕ್ಕೆ ಬಿಡಿ ಅಂತ ಅಷ್ಟೇ. ಈಗ ಆಯಿಲ್ ಅಂತ ಹೇಳ್ತಾ ಇದ್ರಿ, ಹೇರ್ಸ್ಗೆಲ್ಲನೂ ಕೂಡ ನೀವು ತೆಂಗಿನ ಎಣ್ಣೆನೇ ಹಚ್ಚೋದು ಅಂತಲೇ ಹೇಳಿ. ತಲೆಗೆ ಆ್ಯಕ್ಚುಲಿ ನಮ್ಮ ಅಮ್ಮ ಮಾಡಿದ ಆಯಿಲ್ ಇದೆ, ಅದರಲ್ಲಿ ಸಾಧಾರಣ ನಮ್ಮ ಮನೆಯಲ್ಲಿ ಏನೆಲ್ಲ ಸಿಗುತ್ತೆ, ದಾಸವಾಳ ಆಗಿರ್ಬೋದು, ಗರ್ಗ, ಆಮೇಲೆ ಸಾಂಬ್ರಾಣಿ, ತುಳಸಿ, ಆಮೇಲೆ ನಮ್ಮ ಕಡೆ ಕೇಪಳ ಪುಷ್ಪ ಅಂತ ಹೇಳ್ತಾರೆ, ಅದನ್ನು ಹಾಕಿದ್ದಾರೆ. ಸೊ ಈ ಥರ ತುಂಬ ವಿಷಯಗಳನ್ನು ನನ್ನಮ್ಮ ಹಾಕಿದ್ದಾರೆ. ಸೊ ಅದರಿಂದ ಮಾಡಿದ ಎಣ್ಣೆನ ರೂಟ್ಸ್ವರೆಗೂ ಅದನ್ನು ಚೆನ್ನಾಗಿ ಮಸಾಜ್ ಮಾಡಿ ಅದನ್ನು ಹಾಕ್ಕೊಳ್ಳೋದು. ಮುಖಕ್ಕೆ ತೆಂಗಿನ ಎಣ್ಣೆ, ಅದಾದಮೇಲೆ ಕೆಲವು ಸಿರಮ್ಸನ್ನ ಯೂಸ್ ಮಾಡ್ತೀವಿ, ನಮ್ಮ ಸ್ಕಿನ್ನಿಗೆ ಯಾವ್ದು ಯೂಸ್ ಆಗುತ್ತೆ ಅದನ್ನು ಯೂಸ್ ಮಾಡ್ತೀವಿ, ಬಟ್ ವೆರಿ ಮಿನಿಮಲ್. ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತೀರಾ ತಲೆಗೆ, ಹೇರ್ಸ್ಗೆಲ್ಲನೂ? ಇವಾಗ ಮೇಕಪ್ ನಾವು ಮಾಡ್ತೀವಿ ಅಂತಂದರೆ ದಿನನಿತ್ಯ, ಇವಾಗ ಇವತ್ತಿದೆ ಶೂಟ್, ನಾಳೆ ಇದೆ ಶೂಟ್, ದಿನನಿತ್ಯ ಮೇಕಪ್ ಮಾಡ್ತೀವಿ ಅಂತಂದರೆ ನಾನು ದಿನನಿತ್ಯ ಮುಖಕ್ಕಂತೂ ಎಣ್ಣೆ ಹಾಕ್ತೀನಿ, ತಲೆಗೆ ದಿನನಿತ್ಯ ಸ್ನಾನ ಮಾಡ್ತೀನಿ. ಅಂದರೆ ಸ್ಪ್ರೇ ಎಲ್ಲ ಹಾಕಿರ್ತಾರೆ, ಸೊ ಅದೆಲ್ಲ ಹೋಗ್ಬೇಕಂದ್ರೆ ದಿನನಿತ್ಯ ತಲೆಗೆ ಎಣ್ಣೆ ಹಾಕಿ ಸ್ನಾನ ಮಾಡ್ತೀನಿ, ಇಲ್ಲಾಂತಂದರೆ 2 ದಿವಸಕ್ಕೊಂದ್ಸತಿ. ಯೋಗ ಮಾಡ್ತೀರಾ ಅಥವಾ ಜಿಮ್ ಮಾಡ್ತೀರಾ ಅಂತ? ಐ ಪ್ರಿಫರ್ ಯೋಗ. ನಾನು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಪ್ರಾಣಾಯಾಮ, ನಾನು ಗಾಯಕಿ ಆಗಿರೋದ್ರಿಂದ ಹಾಡೋಕ್ಕೆ ತುಂಬ ಉಸಿರು ಬೇಕು, ಆದ ಕಾರಣ ಪ್ರಾಣಾಯಾಮ ತುಂಬ ಇಂಪಾರ್ಟೆಂಟ್. ಅದಾದಮೇಲೆ ಆಕಾರ ಅಭ್ಯಾಸ ಮಾಡ್ತೀನಿ. ಹಾಡೋಕ್ಕೂ ಅಥವಾ ಮಾತಾಡೋಕ್ಕೂ ನಮ್ಮ ವಾಯ್ಸ್ ತುಂಬ ಕ್ಲಿಯರ್ ಆಗಿರಬೇಕಂತಂದರೆ ಈ ವಾಯ್ಸ್ ಕಲ್ಚರಿಂಗ್ ಅಂತ ಹೇಳ್ತಾರೆ, ಅಥವಾ ವಾಯ್ಸ್ ಥೆರಪಿ ಅಂತ ಹೇಳ್ತಾರೆ, ವಾಯ್ಸ್ ಎಕ್ಸಸೈಸ್ ಅಂತ ಹೇಳ್ತಾರೆ, ಈ ಥರದನ್ನು ಮಾಡ್ತೀನಿ. ನಾನು ಅಷ್ಟೇ, ನನ್ನ ಸ್ಟೂಡೆಂಟ್ಸಿಗೂ ಇದನ್ನೇ ನಾನು ಹೇಳೋದು, ಬೆಳಗ್ಗೆ ಎದ್ದ ತಕ್ಷಣ ರಪ್ಪಂತ ಹಾಡೋದಕ್ಕಿಂತ, ಯಾವುದೋ ಒಂದು ಹಾಡನ್ನು ಹಾಡೋದಕ್ಕಿಂತ ಆರಾಮ್ಸೆ ಓಂಕಾರ ಹಾಡಿಕೊಂಡು ಅಥವಾ ಪ್ರಾಣಾಯಾಮದ ಜೊತೆ ಓಂಕಾರ ಹಾಡಿಕೊಂಡು ಆಕಾರ ಅಭ್ಯಾಸ ಮಾಡಿಕೊಂಡು ಈ ಥರದಿಂದ ಸ್ಟಾರ್ಟ್ ಮಾಡಿ ಸಂಗೀತವನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ. ಅದು ನಮ್ಮ ಮಾತಾಡೋಕ್ಕೂ ತುಂಬ ಈಸಿ ಆಗುತ್ತೆ. ಇಲ್ಲಾಂದರೆ ಎಲ್ಲಾದರೂ ಹೋಗಿ ಬೆಳಗ್ಗೆ 7 ಗಂಟೆಗೆಲ್ಲ ಹಾಡೋಕ್ಕಿದೆ ಅಂದರೆ ತುಂಬ ಸ್ವಲ್ಪ ಕಷ್ಟನೇ. ಅದ ಕಾರಣ ಈ ಅಭ್ಯಾಸಗಳನ್ನು ಮಾಡಿದರೆ ಹಾಡೋಕ್ಕೂ ಅಥವಾ ಮಾತಾಡೋಕ್ಕೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯೋಗ ಮಾಡೋದ್ರಿಂದ ಅಖಿಲ ಪಜ್ಮಣ್ಣವರ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ? ಖಂಡಿತ ಚೇಂಜಸ್ ಆಗಿದೆ. ಅಂದರೆ ಪಾಸಿಟಿವಿಟಿ ಒಂದು, ಯೋಗ ಮಾಡಿದ ತಕ್ಷಣ ಅದೊಂದು ಕಾಮ್ನೆಸ್, ಕೂಲ್ ಆಗೋದು ತುಂಬ ಇರುತ್ತೆ, ನಮ್ಮ ಮನಸ್ಸು ತುಂಬ ಹಗುರ ಆಗುತ್ತೆ, ನಾವು ತುಂಬ ಕೂಲ್ ಆಗ್ತೀವಿ. ಮತ್ತು ಕೂತ್ಕೊಂಡು ಇವಾಗ ಆ್ಯಂಕರಿಂಗ್ ಮಾಡೋದಾದರೂ ಇಡೀ ದಿವಸ ಕೂತ್ಕೊಂಡಿರ್ತೀವಿ, ಅಂದರೆ ನಮ್ಮ ಶೋನಲ್ಲಿ ನಾವು ಗುರುಗಳು ಕೂತ್ಕೊಂಡಿರ್ತಾರೆ, ನಾನು ಕೂತ್ಕೊಂಡಿರ್ತೀನಿ, ಜಾಸ್ತಿ ಎಕ್ಸಸೈಸಸ್ ಏನೂ ಇರಲ್ಲ, ನಮ್ಮ ಕೀಲುಗಳೆಲ್ಲ ಅಲ್ಲೇ ಸ್ಟಕ್ ಆಗಿ ಹೋಗ್ಬಿಡುತ್ತೆ. ಸೊ ಆ ಥರದಕ್ಕೆಲ್ಲ ಯೋಗ ತುಂಬ ಹೆಲ್ಪ್ಫುಲ್ ಆಗಿದೆ ನನಗೆ. ಎಲ್ಲ ವೇಸಿಂದನೂ ಯೋಗ ತುಂಬ ಹೆಲ್ಪ್ಫುಲ್ ಆಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.